ಶಿವಕುಮಾರ್ ಅನ್ನೋರಂತೂ 100% ಆಗೇ ಆಗ್ತಾರೆ ಮುಖ್ಯಮಂತ್ರಿ. ಜ್ಯೋತಿಷ ಹೇಳಿದ್ರೆ ನಂಬರ್ 1 ಸರ್. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರ ಸರ್? ಜನವರಿ 6ನೇ ತಾರೀಕು ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಪ್ರಕಾರ ಏನಾಗಬೇಕು? ಒಟ್ಟಲ್ಲಿ ಆಗ್ತಾರೆ. ಯಾವಾಗ ಆಗ್ತಾರೆ ಅಂತ ನನಗೆ ದಿನಾಂಕ ಅವೆಲ್ಲ ಗೊತ್ತಿಲ್ಲ. ಒಟ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಅವರು 100% 100% ಆಗ್ತಾರೆ. 1 ವರ್ಷನೋ 1.5 ವರ್ಷನೋ 2 ವರ್ಷನೋ ಆಗ್ತಾರೆ. ಮುಖ್ಯಮಂತ್ರಿ ಅಂತೂ ಅವ್ರು ಹಾಗೇ ಆಗ್ತಾರೆ. ದಲಿತ CM ಕೂಡ ಆಗಬೇಕು ಅಂತೇಳಿ ಕೆಲವು ಸಂಘಟನೆಗಳು ಈಗ ದಲಿತ CM ಕೇಳ ಸಮಯ ಅಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಎಷ್ಟು ನಮ್ಮ ಕಾಂಗ್ರೆಸ್ಗೆ, ನಮ್ಮ ಪಕ್ಷಕ್ಕೆ, ಪಾರ್ಟಿಗೆ ಎಷ್ಟು ಅನಿವಾರ್ಯ ಅಂತ ಎಲ್ಲ ಈ ರಾಜ್ಯ ಜನಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದನ್ನು ತಂದು ಅವ್ರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ ಕೆಲವು ನಾಯಕರು. ಅದನ್ನು ದಾರಿ ತಪ್ಪಿಸೋ ಮಾಡಿದ್ದಾರೆ. ಹೈಕಮಾಂಡಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ತೀರ್ಮಾನ ಆಗಿದೆ. ಹೈಕಮಾಂಡ್ ಒಳ್ಳೆ ಟೈಮಲ್ಲಿ ನೋಡಿ ಅವ್ರು ಮಾಡ್ತಾರೆ, ಅವ್ರನ್ನ ಬಿಡೋದಿಲ್ಲ. ಯಾಕಂದರೆ ಅವ್ರು ಅನಿವಾರ್ಯ ನಮ್ಮ ಕಾಂಗ್ರೆಸ್ಸಿಗೆ. ಅವರೊಂದು ಶಕ್ತಿ ಮಾಡೇ ಈ ದಾರಿ ತಪ್ಪಿಸೋ ಕೆಲಸಗಳನ್ನ ಕೆಲವರು ನಾಯಕರು, ದಲಿತ ನಾಯಕರೇ ಹುಟ್ಟಾಕಿ ಸುಮ್ಮನೆ ಆಗದಿದ್ದ ಕೆಲಸನ ಮಾಡೋಕ್ಕೆ ದಾರಿ ತಪ್ಪಿಸೋಕೆ ಮಾಡ್ತಾರೆ. ಅದೆಲ್ಲ ಆಗೋದಿಲ್ಲ. ದಲಿತ CM ಅಂದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಬೇಕು. ಆಗೇನಾದರೂ ದಲಿತ ಮಾಡೋಕ್ಕೊಂದು ಅವಕಾಶ ಇದ್ದರೆ ಮಾಡ್ತಾರೆ. ಈಗಿರೋ ಪರಿಸ್ಥಿತಿಯಲ್ಲಿ ಅವೆಲ್ಲ ಆಗೋದಿಲ್ಲ, ಮಾಡೋದಿಲ್ಲ. ಸರ್ ಸಿದ್ದರಾಮಯ್ಯ ಮಗ 5 ವರ್ಷ CM ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ CM ಆಗ್ತಾರೆ? ಅವ್ರು ದೊಡ್ಡವರು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅನ್ನೋರು ಆಗ್ತೀನಂತ ಮಾತ್ರ ನಾನು ಹೇಳಬಲ್ಲೆ. ಮುಖ್ಯಮಂತ್ರಿ ಅವ್ರು ಹಾಗೇ ಆಗ್ತಾರೆ ಅಂತ ಹೇಳಬಲ್ಲೆ. ಅದರಲ್ಲಿ ಇದು ಹೈಕಮಾಂಡಲ್ಲಿ ಯಾವ ಮಟ್ಟದಲ್ಲಿ ಏನು ನಡೆದೈತೆ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅಷ್ಟು ದೊಡ್ಡವರಲ್ಲ ನಾವು. ಶಿವಕುಮಾರ್ ಅನ್ನೋರಂತೂ 100% ಆಗೇ ಆಗ್ತಾರೆ ಮುಖ್ಯಮಂತ್ರಿ.